ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 8ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಶ್ರೀಪಾದ ಶ್ರೀವಲ್ಲಭರ ಶ್ರೀಶೈಲ ವಾಸ. ಶ್ರೀ 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 ವಿಠಲಾನಂದ ಸರಸ್ವತಿ ಸ್ವಾಮಿಗಳು ಶ್ರೀಪಾದ ಶ್ರೀವಲ್ಲಭರ ಯಾತ್ರಾ ವಿಶೇಷಗಳನ್ನು ಕೇಳಿಸುತ್ತಿರಲು ಶ್ರೋತೃಗಳಾದ ನಮಗೆಲ್ಲರಿಗೂ ತುಂಬ ಸಂತೋಷವಾಯಿತು. ಕೈಲಾಸದ ಪರಮಶಿವನ ಸಭೆಯಲ್ಲಿ ನಡೆದ ದೃಶ್ಯಗಳು ನಮಗೆಲ್ಲರಿಗೂ ಕಾಣಿಸುತ್ತಿರುವಂತೆ ವರ್ಣಿಸುತ್ತಿದ್ದರು. ಶ್ರೀಪಾದರ ದಿವ್ಯ ಸಂಕಲ್ಪವನ್ನು ಕೇಳಿ ಆ ಸಭೆಯಲ್ಲಿದ್ದವರ ಹಾಗೆಯೇ ನಮಗೂ ಆಶ್ಚರ್ಯವಾಯಿತು. ಆ ಸಭೆಯಲ್ಲಿ ಈ ಪ್ರಣಾಳಿಕೆಯ ವಿಧಾನವು ಜಾರಿಯಾಗುವುದನ್ನು ಕಾದು ನೋಡಬೇಕು ಎಂದು ನಾರದರು ಹೇಳಿದರು. ಆದರೆ ನಾವೆಷ್ಟೋ ಅದೃಷ್ಟವಂತರು. ಏಕೆಂದರೆ ಶ್ರೀ ಬಾಬಾಜಿಯವರ ಸನ್ನಿಧಾನದಲ್ಲಿ ಎಷ್ಟೋ ಮಂದಿ ದಾರಿ ತಪ್ಪಿದವರು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಾ ಸುಧಾರಿಸಿಕೊಂಡಿದ್ದಾರೆ. ಈ ಸಮಾಜದಲ್ಲಿ ಪಾಪಗಳನ್ನು ತಪ್ಪುಗಳನ್ನು ಮಾಡದವರು ಯಾರು? ಅಂತಹವರನ್ನು ಹತ್ತಿರಕ್ಕೆ ಸೇರಿಸಿಕೊಂಡು ಅವರ ಲೋಪಗಳನ್ನು ತಿಳಿಯಪಡಿಸಿ ಅದನ್ನು ತಿದ್ದಿಕೊಳ್ಳುವಂತೆ ಮಾರ್ಗದರ್ಶನವನ್ನು ಮಾಡಿ ಅವರ ಬದುಕಲ್ಲಿ ಬೆಳಕನ್ನು ತುಂಬಿ ಸಂಸಾರಗಳನ್ನೂ ಸರಿಪಡಿಸಿರುವ ಉದಾಹರಣೆಗಳು ಲೆಕ್ಕವಿಲ್ಲದಷ್ಟಿವೆ. ಇವೆಲ್ಲವೂ ನಮ್ಮ ಮನಸ್ಸಿಗೆ ಬಂದಾಗ ಶ್ರೀ ಬಾಬಾಜಿಯವರಿಗೆ ನಮಸ್ಕಾರವನ್ನು ಮಾಡಿ, ಸ್ವಾಮೀಜಿ, ಶ್ರೀಪಾದರು ಕೈಲಾಸದಿಂದ ಹೊರಟು ಗೋಕರ್ಣವನ್ನು ಸೇರಿ ಸುಮಾರು 3 ವರ್ಷಗಳ ಕಾಲ ಅಲ್ಲಿದ್ದು ನಂತರ ಶ್ರೀಶೈಲದಲ್ಲಿ 4 ಮಾಸಗಳನ್ನು ಕಳೆದರೆಂದು ಹೇಳಿದಿರಿ. ಆ ಸಮಯದಲ್ಲಿ ನಡೆದ ಲೀಲೆಗಳ ಬಗ್ಗೆ ವಿವರಿಸಿದರೆ ಅದನ್ನು ಕೇಳಿ ಧನ್ಯರಾಗುತ್ತೇವೆ ಎಂದು ಕೋರಿದೆ. ಆಗ ಶ್ರೀ ಬಾಬಾಜಿಯವರು ಶ್ರೀಪಾದ ಸ್ವಾಮಿಯವರನ್ನು ಧ್ಯಾನಿಸಿ ಸ್ವಲ್ಪ ಸಮಯದ ಬಳಿಕ ಕಣ್ತೆರೆದು ಹೀಗೆ ಹೇಳತೊಡಗಿದರು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಶ್ರೀ ಭ್ರಮರಾಂಬಿಕಾ ದೇವಿಯವರು ನೆಲೆಸಿರುವ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಬೇಕೆಂದು ಸಂಕಲ್ಪಿಸಿ ತಮ್ಮ ಯೋಗಶಕ್ತಿಯ ಮೂಲಕ ಅಲ್ಲಿ ಪ್ರಕಟವಾದರು. ಅವರ ಸಂಕಲ್ಪವು ಲೋಕ ಕಲ್ಯಾಣಕಾರಕವಾಗಿ ಇರುವುದರಿಂದ ಮಹಾತ್ಮರಿಗೆ ಕರ್ತವ್ಯ ನಿಷ್ಠೆಯೇ ಬಲವನ್ನು ಕೊಡುತ್ತದೆ. ಬೇರೆ ಯಾವ ಬಂಧನಗಳು ಅವರನ್ನು ಬಂಧಿಸಲಾರವು. ಇತರರಿಗೆ ತಮ್ಮ ಸಂಕಲ್ಪವನ್ನು ಎಷ್ಟು ತಿಳಿಸಬೇಕೋ ಅಷ್ಟನ್ನೇ ತಿಳಿಸುವರು. ಶ್ರೀಪಾದರು ಅಂದುಕೊಂಡಂತೆ ಗೋಕರ್ಣ ಕ್ಷೇತ್ರವು ಪವಿತ್ರವಾಗಿ ಮಾಲಿನ್ಯರಹಿತವಾಗಿ ಮಹಿಮೆಗಳು ಪ್ರಚಾರಗೊಂಡು ಆ ಕ್ಷೇತ್ರವು ಸಂಪೂರ್ಣವಾದ ತೇಜಸ್ಸಿನಿಂದ ಕೂಡಿ ಪೂರ್ವಕಾಲದ ವೈಭವವನ್ನು ಪಡೆಯಿತು. ಶ್ರೀಪಾದರು ಕೈಲಾಸದಲ್ಲಿ ತಮ್ಮ ದಿವ್ಯ ಪ್ರಣಾಳಿಕೆಯನ್ನು ವಿವರಿಸಿದ ನಂತರ ಅವರ ಕಾರ್ಯಕ್ರಮಗಳನ್ನು ನೋಡಬೇಕೆಂಬ ಕುತೂಹಲದಿಂದ ಸಮಸ್ತ ಪ್ರಪಂಚವನ್ನೂ ನೋಡಬಲ್ಲವನಾದ ಪರಮೇಶ್ವರನು ತನ್ನ ಪರಿವಾರದೊಂದಿಗೆ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಶ್ರೀಪಾದರ ಬರುವಿಕೆಗಾಗಿ ಎದುರು ನೋಡುತ್ತಿದ್ದನು. ಈ ವಿಷಯವು ಶ್ರೀಪಾದರಿಗೆ ಮೊದಲೇ ತಿಳಿದಿತ್ತು. ಶ್ರೀಪಾದರು ಬರುತ್ತಾರೆಂದು ಕಾಯುತ್ತಿದ್ದ ಪ್ರಕೃತಿ ಮಾತೆಯು ಪುಳಕಿತಳಾದಳು. ಶ್ರೀಶೈಲ ಕ್ಷೇತ್ರವು ನೂತನವಾಗಿ ಪ್ರಕಾಶಿಸತೊಡಗಿತು. ಗಿಡ ಮರ ಬಳ್ಳಿಗಳೆಲ್ಲವೂ ಹೊಸ ಚಿಗುರುಗಳಿಂದ ಹೂಗಳಿಂದ ನಲಿಯತೊಡಗಿದವು. ಶ್ರೀಪಾದರ ಬರುವಿಕೆಯು ದೈವ ರಹಸ್ಯವಾದುದರಿಂದ ಅಲ್ಲಿನ ಸಾಧಕರಿಗೂ ಸಾಧು ಸಂತರಿಗೂ ಸಹ ತಿಳಿಯಲಿಲ್ಲ. ಆದರೆ ಈ ವಾತಾವರಣವನ್ನು ಗಮನಿಸಿ ಯಾರು ಮಹಾತ್ಮರು ಇಲ್ಲಿಗೆ ಬರುತ್ತಿದ್ದಾರೆ ಎಂದುಕೊಂಡು ಧ್ಯಾನದಲ್ಲಿ ನಿರತರಾದರು. ಬ್ರಹ್ಮಚಾರಿಗಳಾದ ನಿರ್ಮಲಾನಂದ ಮತ್ತು ವಯೋವೃದ್ಧರಾದ ಅಭೇದಾನಂದ ಸರಸ್ವತಿ ಸ್ವಾಮಿಗಳು ಮಾತ್ರ ಅಲ್ಲಿಗೆ ಬರುವ ಮಹಾತ್ಮರ ಬಗ್ಗೆ ಏನಾದರೂ ಸುಳಿವು ಸಿಗಬಹುದೆಂದು ತೀವ್ರವಾದ ಧ್ಯಾನವನ್ನು ಮಾಡತೊಡಗಿದರು. ಮೊದಲು ಸಾಕ್ಷಿ ಗಣೇಶನ ದರ್ಶನವನ್ನು ಮಾಡಬೇಕು ಎಂದುಕೊಂಡು ಶ್ರೀಪಾದರು ಆತನ ಸನ್ನಿಧಿಯಲ್ಲಿ ನಿಂತರು. ಅವರಿಬ್ಬರ ಮನಸ್ಸುಗಳು ಒಂದೇ ಆದುದರಿಂದ ಶ್ರೀ ಗಣಪತಿಯು ಸ್ವಸ್ವರೂಪದಿಂದ ಪ್ರಕಟವಾಗಿ, ಶ್ರೀಪಾದ ಶ್ರೀವಲ್ಲಭನೇ, ಸ್ವಾಗತ ಸುಸ್ವಾಗತ. ನಿಮ್ಮ ಆಗಮನಕ್ಕಾಗಿ ಎದುರು ನೋಡುತ್ತಿದ್ದೇನೆ. ನಿಮ್ಮ ಬರುವಿಕೆಯಿಂದ ತುಂಬ ಸಂತೋಷವಾಗಿದೆ ಎಂದು ಹೇಳಿದನು. ಶ್ರೀಪಾದರು ಶ್ರೀ ಗಣೇಶನಿಗೆ ವಂದಿಸಿ
ಸ್ವಾಮಿ, ನನಗೆ ಅಮ್ಮನ ದರ್ಶನವೂ ಆಶೀರ್ವಾದವೂ ಬೇಕು. ಅದಕ್ಕೆ ಅನುಮತಿಯನ್ನು ಪ್ರಸಾದಿಸಿರಿ. ತಾವು ಅಗ್ರ ಪೂಜ್ಯರಲ್ಲವೇ ಎಂದರು. ಅದಕ್ಕೆ ಗಣೇಶನು, ನಮ್ಮಿಬ್ಬರ ಮಧ್ಯೆ ಯಾವ ಭೇದವೂ ಇಲ್ಲ. ಅವಶ್ಯವಾಗಿ ದರ್ಶಿಸಿಕೊಳ್ಳಿರಿ. ಅಮ್ಮನೂ ಕೂಡ ನಿಮಗಾಗಿ ಎದುರು ನೋಡುತ್ತಿರುವಳೆಂದು ತಿಳಿಸಿ ಮಾಯವಾದನು. ಶ್ರೀಪಾದರು ಕಿರುನಗೆಯನ್ನು ಬೀರುತ್ತಾ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ನೋಡಿ ನಮಸ್ಕರಿಸಲಾಗಿ ಅವರೂ ಸಹ ಸಂತೋಷದಿಂದ ನಮಸ್ಕಾರಗಳನ್ನು ಸ್ವೀಕರಿಸಿದರು. ಒಬ್ಬರಿಗೊಬ್ಬರು ನಮಸ್ಕಾರವನ್ನು ಮಾಡುವುದೇಕೆಂದರೆ ನಿನಗೂ ನನಗೂ ಭೇದವಿಲ್ಲ ಎಂದು ಹೇಳುವುದಕ್ಕಾಗಿಯೇ. ಅದೇ ರೀತಿ ದೇವರುಗಳ ಮಧ್ಯೆಯೂ ಅಂತರವಿರುವುದಿಲ್ಲ. ಆದರೆ ಕಾರ್ಯಾರ್ಥವಾಗಿ ಮಾತ್ರ ದೈವವು ಅನೇಕ ರೂಪ ನಾಮಗಳಿಂದ ಪ್ರಕಟವಾಗುತ್ತದೆ. ಇದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ನಂತರ ಶ್ರೀಪಾದರು ಶ್ರೀ ಭ್ರಮರಾಂಬಾ ಮಾತೆಯನ್ನು ನೋಡುವುದಕ್ಕೆ ಆ ಸನ್ನಿಧಿಗೆ ಹೋದ ಕೂಡಲೇ ಆ ತಾಯಿಯು ಪ್ರತ್ಯಕ್ಷವಾಗಿ ಬಹುಕಾಲದ ಬಳಿಕ ಕಣ್ಣಿಗೆ ಬಿದ್ದ ಮಗನ ಮೇಲೆ ಪ್ರೇಮಾಮೃತವನ್ನು ಸುರಿಸುವಂತೆ ಆದರಿಸಿದಳು. ಪ್ರಿಯ ಸಂಭಾಷಣೆಗಳಿಂದ ತನ್ಮಯರಾಗಿ ಲೋಕ ಕಲ್ಯಾಣದ ಬಗ್ಗೆ ಚರ್ಚಿಸಿದರು. ನಂತರ ಆ ತಾಯಿಯು ಶ್ರೀಪಾದರನ್ನು ಇಲ್ಲಿಯೇ ಇರುವಂತೆ ಕೋರಿದಳು. ಅದಕ್ಕೆ ಶ್ರೀಪಾದರು ತಮ್ಮ ಇಚ್ಛೆಯೂ ಅದೇ ಆಗಿದೆ ಎಂದು ಹೇಳಿದರು. ಶ್ರೀಪಾದರು ಚಾತುರ್ಮಾಸ್ಯ ವ್ರತವನ್ನು ಶ್ರೀಶೈಲದಲ್ಲಿಯೇ ಮಾಡಬೇಕೆಂದು ನಿಶ್ಚಯಿಸಿಕೊಂಡರು. ಶ್ರೀಪಾದರು ಅವತರಿಸುವುದಕ್ಕೆ ಮೊದಲೇ ತಮ್ಮ ತಾತನವರಾದ ಬಾಪನಾರ್ಯರಿಂದ ಈ ಕ್ಷೇತ್ರದಲ್ಲಿ ಎಷ್ಟೋ ವರ್ಷಗಳ ಹಿಂದೆಯೇ ಸವಿತೃ ಕಾಟಕಚಯನ ಎಂಬ ಮಹಾಯಾಗವನ್ನು ಮಾಡಿಸಿ ದೇವತೆಗಳೆಲ್ಲರಿಗೂ ಶಕ್ತಿಪಾತವನ್ನು ಮಾಡಿಸಿದ್ದರು. ಈಗ ಶ್ರೀಪಾದರು ಇನ್ನೂ ಸ್ವಲ್ಪ ಕಾಲ ಇಲ್ಲಿಯೇ ಇದ್ದುಕೊಂಡು ಈ ಕ್ಷೇತ್ರವನ್ನು ಮತ್ತಷ್ಟು ಶಕ್ತಿವಂತವನ್ನಾಗಿ ಮಾಡಲು ಬಯಸಿದರು. ಶ್ರೀಶೈಲ ಶಿಖರಂ ದೃಷ್ಟ್ವಾಂ ಪುನರ್ಜನ್ಮನ ವಿದ್ಯತೆ ಎಂಬ ಆರ್ಯೋಕ್ತಿಯಂತೆ ಶ್ರೀಶೈಲ ಶಿಖರದ ದರ್ಶನದಿಂದ ಮಾನವರಿಗೆ ಪುನರ್ಜನ್ಮವೂ ಇರುವುದಿಲ್ಲ. ಎಲ್ಲ ಕಡೆಗಳಲ್ಲಿಯೂ ಇರುವಂತೆ ಇಲ್ಲಿಯೂ ಸಹ ಮ್ಲೇಚ್ಛರು, ಅನಾಚಾರಿಗಳು, ನಾಸ್ತಿಕರೂ ಇರುವುದರಿಂದ ಈ ಕ್ಷೇತ್ರದ ಮಹಿಮೆಯು ಕಡಿಮೆಯಾಗಿದೆ. ಈ ಕ್ಷೇತ್ರಕ್ಕೆ ಪೂರ್ವ ವೈಭವವನ್ನು ಉಂಟು ಮಾಡಲು ಮಹಾತ್ಮರು, ತ್ಯಾಗಿಗಳು ಮಾತ್ರವೇ ಸಮರ್ಥರು. ತ್ರಿಮೂರ್ತಿ ಸ್ವರೂಪನು, ಕಲಿಯುಗದ ಪ್ರಥಮ ದತ್ತಾವತಾರಿಯೂ ಆದ ಶ್ರೀಪಾದ ಶ್ರೀವಲ್ಲಭನೇ ಇಂತಹ ಮಹತ್ಕಾರ್ಯವನ್ನು ಮಾಡಬಲ್ಲ ಸಮರ್ಥನು. ಆದುದರಿಂದ ಅಲ್ಲಿ ತಪಸ್ಸನ್ನು ಮಾಡುತ್ತಿರುವ ಮಹಾತ್ಮರು, ಆ ಕ್ಷೇತ್ರದ ಅಧಿದೇವತೆಗಳು ಶ್ರೀಪಾದರ ಆಗಮನಕ್ಕಾಗಿ ಎದುರು ನೋಡುತ್ತಿದ್ದರು. ಅವರೆಲ್ಲರ ಆಕಾಂಕ್ಷೆಯನ್ನು ಪೂರ್ತಿಗೊಳಿಸುವ ಕಾರಣದಿಂದ ಮತ್ತು ತಮ್ಮ ಕಾರ್ಯಾಚರಣೆಯ ದೃಷ್ಟಿಯಿಂದ ಆ ಕ್ಷೇತ್ರದಲ್ಲಿ 4 ಮಾಸಗಳು ಇರಬೇಕೆಂದು ತೀರ್ಮಾನಿಸಿಕೊಂಡರು. ಶ್ರೀಶೈಲ ಕ್ಷೇತ್ರವು ದಟ್ಟವಾದ ಅರಣ್ಯ ಮಧ್ಯದಲ್ಲಿರುವ ಪರ್ವತ ಶಿಖರದ ಮೇಲೆ ನೆಲೆಸಿರುವ ಒಂದು ಮಹಾನ್ ಪುಣ್ಯಕ್ಷೇತ್ರ. ಋಷಿಗಳು, ಯೋಗಿಗಳು, ಮುನಿಗಳು, ಸಿದ್ಧರು ಮೊದಲಾದ ಮಹಾತ್ಮರು ಅನೇಕರು ಅದೃಶ್ಯವಾಗಿ ಸಾಧನೆಯನ್ನು ಮಾಡುತ್ತಾ ಅವರ ತಪಶಕ್ತಿಯನ್ನು ಆ ಕ್ಷೇತ್ರದ ಒಳಿತಿಗಾಗಿ ಧಾರೆ ಎರೆಯುತ್ತಿರುವರು. ಸಾಧು ಸನ್ಯಾಸಿಗಳು ಅಲ್ಲಿನ ಶಕ್ತಿ ಪ್ರಸಾರವನ್ನು ಸ್ವೀಕರಿಸುತ್ತಾ ತಮ್ಮ ಸಾಧನೆಗಳಲ್ಲಿ ಮೇಲೇರುತ್ತಾ ಅದ್ಭುತವಾದ ದರ್ಶನಗಳನ್ನು ಹೊಂದಿ ಉನ್ನತವಾದ ಯೋಗಸ್ಥಿತಿಯನ್ನು ತಲುಪುವ ಪ್ರಯತ್ನದಲ್ಲಿ ಇರುತ್ತಾರೆ. ಆದುದರಿಂದ ಈ ಕ್ಷೇತ್ರದಲ್ಲಿ ಅನೇಕ ಹಂತಗಳಲ್ಲಿ ಸಾಧನೆಯು ನಡೆಯುತ್ತಿರುತ್ತದೆ. ಪೂರ್ಣತ್ವವನ್ನು ಹೊಂದಿದ ಸಿದ್ಧರೂ ಸಹ ತಮ್ಮ ಸಾಧನೆಯ ಫಲವನ್ನು ಲೋಕ ಕಲ್ಯಾಣಕ್ಕಾಗಿ ಅರ್ಪಿಸುತ್ತಾರೆ. ಪರಮ ಪವಿತ್ರವಾದ ಈ ಕ್ಷೇತ್ರದಲ್ಲಿ ಕೃಷ್ಣೆಯು ಪಾತಾಳಗಂಗಾ ಎಂಬ ಹೆಸರಿನಿಂದ ಪ್ರವಹಿಸುತ್ತಾ ಆ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸುತ್ತಿದೆ. ತನ್ನಲ್ಲಿ ಸ್ನಾನವನ್ನು ಮಾಡಿದವರ ಪಾಪಗಳನ್ನು ನಾಶಪಡಿಸಿ ಅವರನ್ನು ಪಾವನಗೊಳಿಸುತ್ತಾಳೆ. ಮಹಾತ್ಮರ ಸ್ಪರ್ಶದಿಂದ ಪುನಃ ತಾನು ಪವಿತ್ರಳಾಗುತ್ತಾ ಪ್ರವಹಿಸುತ್ತಿದ್ದಾಳೆ. ಕೆಲ ದಿನಗಳವರೆಗೆ ಶ್ರೀಪಾದರ ಬಗ್ಗೆ ಅಲ್ಲಿನ ಸಾಧಕರಿಗೆ ಗೊತ್ತಾಗಲಿಲ್ಲ. ಶ್ರೀಪಾದರೂ ಸಹ ಪಾತಾಳ ಗಂಗೆಯಲ್ಲಿ ಪ್ರತಿದಿನವೂ ಸ್ನಾನವನ್ನು ಮಾಡಿ ತಮ್ಮ ಸಾಧನೆ
ಅಭ್ಯಾಸ ಅನುಷ್ಠಾನಗಳನ್ನು ಮಾಡಿಕೊಳ್ಳುತ್ತಿದ್ದರು. ಲೋಕಹಿತಕ್ಕಾಗಿ ಶ್ರೀಪಾದರನ್ನು ಕುರಿತು ತಿಳಿಯಪಡಿಸಲು ಕೆಲ ಸಾಧು ಸಂತರಿಗೆ ಮತ್ತು ಸಾಧಕರಿಗೆ ಒಂದೇ ಸಮಯದಲ್ಲಿ ಶ್ರೀ ಗಣೇಶನು ಸ್ವಪ್ನ ದರ್ಶನವನ್ನು ಕೊಟ್ಟು ಶ್ರೀಪಾದರು ಸದ್ಗುರುಗಳೆಂದು ಅವರನ್ನು ಆಶ್ರಯಿಸಿದವರ ದಾರಿಯು ಸುಲಭವಾಗುವುದೆಂದು ಪ್ರಬೋಧಿಸಿ ಅವರ ರೂಪವನ್ನು ತೋರಿಸಿದರು. ಅವರಿಗೆ ಈ ರೀತಿಯ ಗಣಪತಿಯ ಸ್ವಪ್ನ ದರ್ಶನವು ಅಂದಿನವರೆವಿಗೂ ಲಭಿಸಿರಲಿಲ್ಲ. ಆದುದರಿಂದ ಸಂಭ್ರಮ, ಆಶ್ಚರ್ಯ, ಆನಂದಗಳು ತುಂಬ ಹೆಚ್ಚಾಗಿ ಅವರಷ್ಟಕ್ಕವರೇ ಶ್ರೀಪಾದರನ್ನು ಕುರಿತು ಆ ಕ್ಷೇತ್ರವನ್ನೆಲ್ಲ ಹುಡುಕತೊಡಗಿದರು. ಹಟಕೇಶ್ವರಂ, ಪಾಲಾಧಾರ, ಪಂಚಧಾರ, ಭೀಮುನಿ ಕೋಲನು, ವಿಭೂತಿಮಿಟ್ಟ ಮುಂತಾದ ಎಲ್ಲ ಕಡೆಗಳಲ್ಲಿಯೂ ತುಂಬ ಸೂಕ್ಷ್ಮವಾಗಿ ಹುಡುಕಾಡಿದರು. ಕೊನೆಗೆ ಅವರ ಸಾಧನೆಯು ಫಲಿಸಿತು. ಹುಡುಕಬೇಕಾಗಿದ್ದ ಬಳ್ಳಿಯು ಕಾಲಿಗೆ ಸಿಕ್ಕಿಕೊಂಡಂತೆ ಯಾರೂ ಇಲ್ಲದ ಒಂದು ಪ್ರದೇಶದಲ್ಲಿ ಅಗಲವಾದ ಮತ್ತು ತುಂಬ ದೊಡ್ಡದಾದ ಒಂದು ಆಲದ ಮರದ ನೆರಳಿನಲ್ಲಿರುವ ಒಂದು ಬಂಡೆಯ ಮೇಲ್ಭಾಗದಲ್ಲಿ ಹುಲಿಯ ಚರ್ಮದ ಮೇಲೆ ಕಾಷಾಯ ಬಟ್ಟೆಗಳನ್ನು ಧರಿಸಿರುವ ಶ್ರೀಪಾದ ವಲ್ಲಭರು ಧ್ಯಾನನಿರತರಾಗಿ ಕುಳಿತಿರುವುದನ್ನು ನೋಡಿದರು. ರುದ್ರಾಕ್ಷಿಗಳು, ತುಳಸಿ ಮಣಿಗಳೊಂದಿಗೆ ಹಣೆಯಲ್ಲಿ ನಾಮವನ್ನು ಇಟ್ಟುಕೊಂಡಿರುವ 16 ವರ್ಷದ ಹುಡುಗನಾದ ಬಾಲಯೋಗಿ ಪುಂಗವನ ದರ್ಶನವನ್ನು ಮಾಡಿದರು. ಕಿರುನಗೆಯನ್ನು ಬೀರುತ್ತಿರುವ ಆ ಸುಂದರವಾದ ಮುಖವನ್ನು ಎಷ್ಟು ಹೊತ್ತು ನೋಡಿದರೂ ಇನ್ನೂ ನೋಡಬೇಕು ಎನ್ನಿಸುತ್ತಿತ್ತು. ಮುದ್ದಾದ ಮುಖ, ಉದ್ದವಾದ ಬಾಹುಗಳು, ಶಿಸ್ತಿನಿಂದ ಕೂಡಿರುವ ಮೈಕಟ್ಟು, ಅವುಗಳಿಂದ ತುಂಬಿ ಪ್ರಕಾಶಿಸುತ್ತಿರುವ ಆ ಧ್ಯಾನ ಮೂರ್ತಿಯನ್ನು ಹೃತ್ಪೂರ್ವಕವಾಗಿ ಹೊಗಳುತ್ತಾ ಆ ಮಹಾತ್ಮನು ಯಾವಾಗ ಕಣ್ಣುಗಳನ್ನು ತೆರೆಯುವನೋ ಎಂದು ಎದುರು ನೋಡುತ್ತಿದ್ದರು. ಸಾಕ್ಷಾತ್ ದಕ್ಷಿಣಾಮೂರ್ತಿಯ ಹಾಗೆ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ಇಂತಹ ಸದ್ಗುರುಗಳು ನಮ್ಮ ಪೂರ್ವಜನ್ಮದ ಪುಣ್ಯದಿಂದಲೇ ನಮಗೆ ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರ ಜೊತೆಯಲ್ಲಿಯೇ ಇದ್ದು ಇವರಿಂದ ಆಶ್ರಯವನ್ನು ಪಡೆಯಲೇಬೇಕು ಎಂದುಕೊಳ್ಳುತ್ತಾ ಗಣಪತಿಯ ಕೃಪೆಯನ್ನು ಕೊಂಡಾಡಿಕೊಳ್ಳುತ್ತಿದ್ದರು. ಹೀಗಿರುವಾಗ ಸ್ವಲ್ಪ ಸಮಯದ ನಂತರ ಶ್ರೀಪಾದರು ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಅಲ್ಲಿ ಸೇರಿ ಕಾತುರದಿಂದ ನೋಡುತ್ತಿದ್ದ ಯೋಗಿಗಳನ್ನು ಮತ್ತು ಸಾಧಕರನ್ನು ಕಿರುನಗೆಯೊಂದಿಗೆ ಪ್ರೀತಿಯಿಂದ ನೋಡಿದರು. ಕೈಗಳನ್ನು ಜೋಡಿಸಿ ನಿಂತುಕೊಂಡಿರುವ ಅವರೆಲ್ಲರನ್ನೂ ಕಣ್ಣು ಸನ್ನೆಗಳಿಂದಲೇ ಮಾತನಾಡಿಸುವಂತೆ ನೀವು ಬಂದಿರುವ ಕಾರಣವೇನು ಎಂದು ಕೇಳಿದರು. ಅವರಲ್ಲಿ ಪ್ರಮುಖರಾದ ಕೆಲವರು ವಿನಯದಿಂದ ನಮಸ್ಕಾರಗಳನ್ನು ಮಾಡುತ್ತಾ, ಸ್ವಾಮಿ, ಶ್ರೀ ಗಣೇಶನು ಹೇಳಿದ ಪ್ರಕಾರ ನಾವು ನಿಮಗೋಸ್ಕರ ಹುಡುಕಿ ಕೊನೆಗೆ ಹೀಗೆ ನಿಮ್ಮನ್ನು ನೋಡಿ ತೃಪ್ತರಾಗಿದ್ದೇವೆ. ಶ್ರೀಪಾದ ಶ್ರೀವಲ್ಲಭರು ನೀವೇನಾ ಎಂದು ಕೇಳಿದರು. ಅದಕ್ಕೆ ಶ್ರೀಪಾದರು ಹೌದು ಎನ್ನುವ ಹಾಗೆ ತಲೆಯಾಡಿಸಿದರು. ಆಗ ಎಲ್ಲರೂ ಜೋರಾಗಿ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಎಂದು ಹೇಳಿ ತಮ್ಮ ಮನವಿಯನ್ನು ಹೀಗೆ ವಿವರಿಸಿದರು. ಸ್ವಾಮಿ, ಸಾಧಕರ ಪಾಲಿಗೆ ಎಲ್ಲವನ್ನೂ ಕೊಡುವ ಕಲ್ಪವೃಕ್ಷದಂತೆ ಇರುವ ಶ್ರೀ ದತ್ತಾತ್ರೇಯ ಸ್ವಾಮಿಗಳು ಭೂಮಿಯ ಮೇಲೆ ಅವತರಿಸಿರುವ ವಿಷಯವನ್ನು ಮಹಾತ್ಮರಾದ ಕೆಲವರು ತಿಳಿಸಿದ್ದಾರೆ. ಆದಿಗುರುವಾದ ಆ ಅವತಾರ ಪುರುಷನು ಯಾವತ್ತಾದರೂ ಈ ಕ್ಷೇತ್ರಕ್ಕೆ ಬರುತ್ತಾನೆಂದು ಕೇಳಿದ್ದೇವೆ. ಅದಕ್ಕಾಗಿ ಪ್ರತಿ ಕ್ಷಣವೂ ಎದುರು ನೋಡುತ್ತಿದ್ದೆವು. ಇಂದಿಗೆ ನಮ್ಮ ಅದೃಷ್ಟವೂ ಫಲಿಸಿತು. ಸ್ವಾಮಿ, ನಮಗೆ ಏನು ಬೇಕು ಅಂತ ನಮಗೇ ಗೊತ್ತಿಲ್ಲ. ಸಾಧನೆಯಲ್ಲಿ ಮುಂದಕ್ಕೆ ಸಾಗಬೇಕಾದರೆ ಯಾವ ತೊಂದರೆಯೂ ಇಲ್ಲದ ಸುಲಭವಾದ ದಾರಿಯನ್ನು ತೋರಿಸುವ ಮಾರ್ಗದರ್ಶಕರು ಬೇಕು. ನಮ್ಮಲ್ಲಿರುವ ಲೋಪದೋಷಗಳು ನಮಗೆ ಗೊತ್ತಾಗುವುದಿಲ್ಲ. ಗೊತ್ತಾದರೂ ಸರಿಪಡಿಸಿಕೊಳ್ಳುವ ಶಕ್ತಿಯೂ ನಮಗಿಲ್ಲ. ಆದುದರಿಂದ ಸಾಧನೆಯ ಮುಂದಿನ ಮೆಟ್ಟಿಲನ್ನು ಹತ್ತಲಾಗದೇ ಇದ್ದೇವೆಂದು ಮಾತ್ರ ಅನ್ನಿಸುತ್ತದೆ. ಇಂತಹ ಕಷ್ಟವಾದ ಪರಿಸ್ಥಿತಿಯಲ್ಲಿ ನೀವೇ ನಮ್ಮನ್ನು ಕಾಪಾಡಿ ನಮಗೆ ಸರಿಯಾದ ದಾರಿಯನ್ನು ತೋರಿಸಬೇಕು. ಸ್ವಾಮಿ, ಮನೋಹರವಾದ ತಮ್ಮ ಈ ಸುಂದರ ರೂಪವನ್ನು ನೋಡಿ ನಮ್ಮ ಕಣ್ಣುಗಳು ಸಾರ್ಥಕಗೊಂಡಿವೆ. ಈ ಜನ್ಮಗಳೂ ಸಾರ್ಥಕಗೊಳ್ಳುವಂತೆ
ಆಶೀರ್ವದಿಸಿರಿ ಎಂದು ಬೇಡಿಕೊಂಡರು. ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಪವಿತ್ರವಾದ ಚಾತುರ್ಮಾಸದ ಪ್ರಾರಂಭ ಕಾಲದಲ್ಲಿ ತಾವು ಸಿಕ್ಕಿರುವುದು ನಾವು ಇದುವರೆವಿಗೂ ಮಾಡಿದ ಸಾಧನೆಯ ಫಲ ಎಂದು ನಂಬುತ್ತೇವೆ. ದಯೆಯಿಂದ ಈ ಒಳ್ಳೆಯ ದಿನಗಳನ್ನು ನಮ್ಮ ಜೊತೆಯಲ್ಲಿಯೇ ಕಳೆದರೆ ನಮ್ಮ ಜೀವನವು ಧನ್ಯವಾಗುತ್ತದೆ. ಪ್ರತಿದಿನವೂ ನಾವು ಮಾಡುವ ಪಾತಾಳ ಗಂಗಾ ನದಿಯ ಸ್ನಾನದ ಜೊತೆಗೆ ತಾವು ಉಪದೇಶಿಸುವ ಜ್ಞಾನ ಬೋಧೆ ಎಂಬ ಅಮೃತವನ್ನು ಕುಡಿದರೆ ಪಾವನರಾಗುತ್ತೇವೆ ಎಂದು ಪ್ರಾರ್ಥಿಸಿದರು. ಶ್ರೀಪಾದರು ಎಲ್ಲವನ್ನೂ ಕೇಳಿ ಒಪ್ಪಿಕೊಂಡಿರುವಂತೆ ತಲೆಯಾಡಿಸಿದರು. ಅಲ್ಲಿ ಬ್ರಹ್ಮಚಾರಿ ನಿರ್ಮಲಾನಂದ ಎಂಬ ಯೋಗಿಯೊಬ್ಬರು ಶ್ರೀಪಾದರನ್ನು ಪ್ರಾರ್ಥಿಸಿ ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಿ ತಮಗೆ ಸಾಧ್ಯವಾದಷ್ಟು ಉಪಚಾರಗಳನ್ನು ಮಾಡಿ ವಿಶ್ರಾಂತಿಗಾಗಿ ವಸತಿಯನ್ನು ಏರ್ಪಡಿಸಿದರು. ಆ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರುವ ಸಾಧಕರು, ತಪಸ್ವಿಗಳು, ಯೋಗಿಗಳು, ಬ್ರಹ್ಮಚಾರಿಗಳು, ಸಿದ್ಧರು ಮೊದಲಾದವರಲ್ಲದೆ ಅನೇಕ ಮಂದಿ ಗಿರಿಜನರೂ ಸಹ ಇರುತ್ತಾರೆ. ಆ ಗಿರಿಜನರು ವನಮೂಲಿಕೆಗಳನ್ನು ಶೇಖರಿಸುವ ಮೂಲಕ ಕೆಲ ವೈದ್ಯರಿಗೆ ಸಹಕರಿಸುತ್ತಾ ಅವರವರ ಜೀವನ ವಿಧಾನವನ್ನನುಸರಿಸಿ ಭುಕ್ತಿಯನ್ನು ಸಂಪಾದಿಸಿಕೊಳ್ಳುತ್ತಿದ್ದರು. ಯೋಗಿಗಳು ಮತ್ತು ಸಾಧಕರು ಆ ವನಮೂಲಿಕೆಗಳನ್ನು ಉಪಯೋಗಿಸುವ ವಿಧಾನವನ್ನು ಗಿರಿಜನರಿಗೆ ತಿಳಿಸುತ್ತಿದ್ದರು. ಹೀಗೆ ಕ್ರೂರ ಮೃಗಗಳಿಂದ ಮತ್ತು ವಿಷಜಂತುಗಳಿಂದ ರಕ್ಷಣೆಯೂ ಸಿಗುತ್ತಿತ್ತು. ಹಾಗೆಯೇ ಕೆಲವು ರೀತಿಯ ಪತ್ರೆಗಳನ್ನು ತಿನ್ನುವುದರಿಂದ ಹಸಿವು, ಬಾಯಾರಿಕೆಗಳು ದೂರವಾಗುತ್ತಿದ್ದವು. ಕೆಲವು ಮೂಲಿಕೆಗಳನ್ನು ಉಪಯೋಗಿಸಿ ದೀರ್ಘವಾದ ಕಾಯಿಲೆಗಳನ್ನು ಗುಣಪಡಿಸುತ್ತಿದ್ದರು. ಗಿರಿಜನರು ಕಾಡಿನಲ್ಲಿ ತಿರುಗುತ್ತಾ ಮಹಾತ್ಮರ ಮತ್ತು ಯೋಗಿಗಳಾದವರಿಗೆ ಅನೇಕ ವಿಧವಾದ ಕಂದಮೂಲಗಳನ್ನು, ಫಲಗಳನ್ನು ಕೊಡುತ್ತಿದ್ದರು. ಅವರು ಆ ಮಹಾತ್ಮರಿಂದ ಕೇವಲ ಆಶೀರ್ವಾದವನ್ನು ಮಾತ್ರ ಬಯಸುತ್ತಿದ್ದರು, ಬೇರೇನನ್ನೂ ಬಯಸುತ್ತಿರಲಿಲ್ಲ. ಕೇವಲ ಯಾತ್ರಿಕರಿಂದ ಮಾತ್ರ ಪ್ರತಿಫಲವನ್ನು ಪಡೆಯುತ್ತಿದ್ದರು. ಕಾಡಿನಲ್ಲಿ ಸಿಗುವ ಫಲಗಳು, ಜೇನುತುಪ್ಪ, ಗೆಡ್ಡೆಗೆಣಸುಗಳನ್ನು ತಂದು ಯಾತ್ರಿಕರಿಗೆ ಮಾರುತ್ತಿದ್ದರು. ಶ್ರೀಶೈಲ ದರ್ಶನದಿಂದ ಪಾಪಕ್ಷಾಳನೆಯೇ ಅಲ್ಲದೆ ಯೋಗಿಗಳ ದರ್ಶನವೂ ಸಿಗುತ್ತಿತ್ತು. ಅವರ ಅನುಗ್ರಹ ಮತ್ತು ಆಶೀರ್ವಾದಗಳಿಂದ ಅನೇಕ ರೋಗಗಳು ವಾಸಿಯಾಗುತ್ತವೆ ಎಂದು ಆ ದಿನಗಳಲ್ಲಿ ಕಷ್ಟಪಟ್ಟು ಶ್ರೀಶೈಲ ಯಾತ್ರೆಯನ್ನು ಮಾಡುತ್ತಿದ್ದರು. ಸಾಧುಗಳಲ್ಲಿ ಕೆಲವರು ಮಾತ್ರ ಯಾತ್ರಿಕರಿಂದ ಪದಾರ್ಥಗಳನ್ನಾಗಲಿ ದ್ರವ್ಯಗಳನ್ನಾಗಲಿ ಪಡೆಯುವರು. ಆದರೆ ಉತ್ತಮ ಸಾಧಕರು ಯಾರೂ ದಕ್ಷಿಣೆಯನ್ನು ತೆಗೆದುಕೊಳ್ಳುವುದಿಲ್ಲ. ಮಠಗಳಲ್ಲಿ ಸ್ವಲ್ಪ ಸಮಯ ಮಾತ್ರ ಇರುತ್ತಾರೆ. ಹೆಚ್ಚಿನ ಸಮಯವನ್ನು ಮರಗಳ ನೆರಳಿನಲ್ಲಿಯೇ ಇರುತ್ತಾ ಜೀವನವನ್ನು ಕಳೆಯುವರು. ಛತ್ರಗಳಲ್ಲಿ ನಡೆಯುವ ಅನ್ನದಾನಗಳಿಗೂ ಸಹ ಕೆಲವರು ಮಾತ್ರ ಹೋಗುವರು. ಅವರವರ ಗುರುಗಳ ಆದೇಶದಂತೆ ಜೀವನವನ್ನು ಸಾಗಿಸುತ್ತಾ ಸಾಧನೆಯನ್ನು ಮಾಡುವರು. ಉತ್ತಮರು ಈ ರೀತಿಯಾಗಿ ಮಠಗಳಲ್ಲಿ ಸೇರುವ ಸಾಧಕರು, ಬ್ರಹ್ಮಚಾರಿಗಳು, ಸಾಧುಗಳು, ಸನ್ಯಾಸಿಗಳು ಸಾಧನೆಯ ಅನೇಕ ಹಂತಗಳಲ್ಲಿ ಇರುವರು. ಆದುದರಿಂದ ಒಬ್ಬರ ಪದ್ಧತಿಯು ಇನ್ನೊಬ್ಬರಿಗೆ ಹಿಡಿಸುವುದಿಲ್ಲ. ತಮ್ಮ ತಮ್ಮ ಮಾರ್ಗಗಳೇ ಸರಿಯಾದ ಧ್ಯಾನ ಜ್ಞಾನ ಮಾರ್ಗಗಳೆಂದು ಭಾವಿಸುವರು. ಶಿಷ್ಯರನ್ನು ಆದೇಶಿಸುವ ಅಧಿಕಾರವು ಗುರುವಿಗೆ ಮಾತ್ರವೇ ಇರುತ್ತದೆ. ಇಲ್ಲಿ ಯಾರ ಮೇಲೆ ಯಾರಿಗೂ ಅಧಿಕಾರವೂ ಇಲ್ಲದಿರುವುದರಿಂದ ಅವರ ಮಾರ್ಗವೇ ಶ್ರೇಷ್ಠ, ಅವರ ಗುರುಗಳೇ ಶ್ರೇಷ್ಠ ಎಂದುಕೊಳ್ಳುವರು. ಯಾರಾದರೂ ಹತ್ತಿರ ಸೇರಿ ಜ್ಞಾನದ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಕೇಳಿದರೆ ಅವರ ಪದ್ಧತಿಯಲ್ಲಿ ಮಹಾಕಾವ್ಯಗಳ ವಿವರಣೆಗಳನ್ನಾಗಲಿ, ಅದ್ವೈತ ಸಿದ್ಧಾಂತಗಳನ್ನಾಗಲಿ, ಶಂಕರ ಭಾಷ್ಯವನ್ನಾಗಲಿ ಬೋಧಿಸುತ್ತಿದ್ದರು. ಅದು ಸಾಮಾನ್ಯ ಗೃಹಸ್ಥರಿಗೂ ಪ್ರಾರಂಭ ದಶೆಯಲ್ಲಿರುವ ಸಾಧಕರಿಗೂ ಉಪಯೋಗವಾಗುತ್ತದೆ. ಆದರೆ ಜೊತೆಯಲ್ಲಿರುವ ಸಾಧಕರು, ಸನ್ಯಾಸಿಗಳು ಇವುಗಳನ್ನು ಖಂಡಿಸುವುದು, ದ್ವೇಷಿಸುವುದು, ವ್ಯತಿರೇಕಿಸುವುದೂ ಸಹ ಆಗಾಗ ನಡೆಯುತ್ತಿರುತ್ತದೆ. ಆ ಕ್ಷೇತ್ರಕ್ಕೆ ಕೆಲ ಪರ್ವದಿನಗಳಲ್ಲಿ ಪಂಡಿತರು ಬಂದು ಉಪನ್ಯಾಸಗಳನ್ನು ಹೇಳುತ್ತಿದ್ದರು.
ಯಾರಿಗೆ ಅವಶ್ಯಕವೋ ಅವರು ಮಾತ್ರ ಕೇಳಿ ಧನ್ಯರಾಗುತ್ತಿದ್ದರು. ಅಲ್ಲಿ ಧ್ಯಾನ, ಯೋಗ, ತಪಸ್ಸು ಮುಂತಾದ ಸಾಧನೆಗಳನ್ನು ಮಾಡುವವರಿಗೆ ಸಾಕ್ಷಾತ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರೇ ಸಿದ್ಧಿಯನ್ನು ಪ್ರಸಾದಿಸುವರೆಂಬ ನಂಬಿಕೆಯು ಪ್ರಬಲವಾಗಿರುತ್ತದೆ. ಈಗ ಈ ಸ್ವಾಮಿ ಶ್ರೀಪಾದರು ಇಲ್ಲಿಗೆ ಬಂದಿದ್ದಾರೆ. ಶ್ರೀ ಗಣೇಶನೇ ಹೇಳಿರುವುದರಿಂದ ಇವರನ್ನು ಸಾಕ್ಷಾತ್ ದತ್ತಸ್ವಾಮಿ ಎಂದು, ಆದಿಗುರುವೆಂದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಇಲ್ಲದಿದ್ದರೆ ಯಾರ ದಾರಿಯೋ ಅವರದೇ. ಎಲ್ಲರೂ ಮುಮುಕ್ಷುಗಳೇ, ಆದರೂ ಮನಸ್ಸು ನಾನಾ ಆಲೋಚನೆಗಳಿಂದ ಕೂಡಿರುತ್ತದೆ. ಭಾವೈಕ್ಯವು ಇಲ್ಲದಿರುವುದರಿಂದ ಒಪ್ಪಿಕೊಳ್ಳಲು ಆಗುವುದಿಲ್ಲ. ಸ್ವಾಮಿ ಶ್ರೀಪಾದರ ದಿವ್ಯವಾದ ತೇಜಸ್ಸು ಮುಮುಕ್ಷುಗಳೆಲ್ಲರನ್ನೂ ಒಂದು ದಾರಿಗೆ ತಂದು ನಿಲ್ಲಿಸಿದೆ. ಅವರವರ ಸಾಧನೆಗಳು ಅನೇಕ ಹಂತಗಳಲ್ಲಿದ್ದರೂ ಆತ್ಮಜ್ಞಾನ ಮತ್ತು ಸಾಕ್ಷಾತ್ಕಾರಗಳನ್ನು ಹೊಂದಬೇಕೆಂಬ ಹಂಬಲವು ಎಲ್ಲರಲ್ಲಿಯೂ ಇದೆ. ಆದ ಕಾರಣ ಶ್ರೀಪಾದರ ಅನುಮತಿಯೊಂದಿಗೆ ಶ್ರೀ ಅಭೇದಾನಂದ ಸ್ವಾಮಿಯವರ ಮೂಲಕ ಯಜ್ಞ ಕ್ರತುಗಳನ್ನು ನೆರವೇರಿಸುತ್ತಾ ಹೋಮದ ನಂತರ ಶ್ರೀಪಾದ ಸ್ವಾಮಿಯವರ ಪವಿತ್ರ ಜ್ಞಾನ ಬೋಧೆಗೆ ಸಮಯವನ್ನು ವಿನಿಯೋಗಿಸುವ ಹಾಗೆ ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಲಾಯಿತು. ಅದರಂತೆ ಎಲ್ಲರೂ ಶ್ರೀಪಾದರ ಸನ್ನಿಧಾನವನ್ನು ಸೇರುತ್ತಿದ್ದರು. ಸಭೆಯಲ್ಲಿದ್ದ ಎಲ್ಲರ ಅಭಿಪ್ರಾಯವನ್ನು ಶ್ರೀ ಅಭೇದಾನಂದ ಸರಸ್ವತಿ ಸ್ವಾಮಿಯವರು ಶ್ರೀಪಾದ ಸ್ವಾಮಿಯವರಿಗೆ ಹೀಗೆ ತಿಳಿಸಿದರು. ಸ್ವಾಮಿ, ಸದ್ಗುರೋತ್ತಮನೇ, ತ್ರಿಮೂರ್ತಿ ಸ್ವರೂಪನೇ, ತ್ರಿಗುಣಾತ್ಮಕನೇ, ಸ್ವಯಂ ಪ್ರಕಾಶಮೂರ್ತಿಯಾದ ಶ್ರೀ ದತ್ತಸ್ವಾಮಿಯೇ, ನಮ್ಮ ಮೇಲಿನ ಅಪಾರ ಕರುಣೆಯಿಂದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರು ತಮ್ಮನ್ನು ಇಲ್ಲಿಗೆ ಬರಮಾಡಿಸಿದ್ದಾರೆ. ನಮಗೆ ಹಿತೋಪದೇಶವನ್ನು ಮಾಡಬೇಕೆಂದು ಪ್ರಾರ್ಥನೆ ಎನ್ನುತ್ತಾ ನಮಸ್ಕರಿಸಿದರು. ಎಲ್ಲರೂ ಹೌದು ಹೌದು ಎಂದರು. ಶ್ರೀಪಾದರು ಸ್ವಲ್ಪ ಹೊತ್ತು ಧ್ಯಾನ ಮುದ್ರೆಯಲ್ಲಿದ್ದು ಸರ್ವೇಶ್ವರನನ್ನು, ಭ್ರಮರಾಂಬಿಕೆಯನ್ನು ಪ್ರಾರ್ಥಿಸಿ ಕಣ್ಣುಗಳನ್ನು ತೆರೆದು ಎಲ್ಲರನ್ನೂ ಪ್ರೀತಿಯಿಂದ ನೋಡುತ್ತಾ, ಮಹಾತ್ಮರೇ, ತಪಸ್ಸಿಗಳೇ, ನಿಮ್ಮ ನಿಮ್ಮ ಮನೋಭಾವಗಳು ನಮಗೆ ತಿಳಿದಿವೆ. ನೀವೆಲ್ಲರೂ ನಿಮ್ಮ ನಿಮ್ಮ ಸಾಧನೆಯಲ್ಲಿ ನಿಷ್ಣಾತರು. ನಿಮ್ಮ ಅನುಭವಗಳನ್ನು ಅನುಸರಿಸಿ ವ್ಯಕ್ತೀಕರಿಸುವ ನಿಮ್ಮ ಭಾವನೆಗಳು ನಿಮಗೆ ಸತ್ಯಗಳೆಂದು ಗೋಚರಿಸುವುದು ಸಹಜವೇ. ಇದನ್ನೇ ಮಾಯಾವಿಲಾಸ ಎನ್ನುವರು. ಸತ್ಯವಸ್ತು ಎನ್ನಲ್ಪಡುವ ಪರಬ್ರಹ್ಮ ತತ್ವಕ್ಕೆ ಬದಲಾವಣೆ ಇರುವುದಿಲ್ಲ. ಏಕವಾಗಿ, ಸಮರಸವಾಗಿ, ನಿತ್ಯವಾಗಿ, ಅಖಂಡವಾಗಿ, ಅದ್ವಿತೀಯವಾಗಿ, ಅಚಿಂತ್ಯವಾಗಿ, ಸ್ವಪ್ರಕಾಶವಾಗಿ, ಅನೂಹ್ಯವಾಗಿ, ಆದ್ಯಂತರಹಿತವಾಗಿ, ಅಚಲವಾಗಿ ಸಮಸ್ತ ಜಗತ್ತಿನಲ್ಲಿಯೂ ವ್ಯಾಪ್ತವಾಗಿದೆ. ಸ್ವಯಂ ಕೃಷಿಯಿಂದ, ತೀವ್ರ ಸಾಧನೆಯಿಂದ, ದೃಢ ಸಂಕಲ್ಪದಿಂದ ಮಾತ್ರವೇ ಇದರ ಇರುವಿಕೆಯನ್ನು ತಿಳಿಯಲು ಸಾಧ್ಯ. ಅದೇ ಸಾಕ್ಷಾತ್ಕಾರ. ಅಲ್ಲಿಯವರೆಗೆ ಅನುಮಾನಗಳು ಹುಟ್ಟುತ್ತಲೇ ಇರುತ್ತವೆ. ಎಲ್ಲ ಶರೀರಧಾರಿಗಳಿಗೂ ಇಂತಹ ಸಮಸ್ಯೆಯುಂಟಾಗುವುದು ಸಹಜ. ತ್ರಿಗುಣಗಳ ಸಮಷ್ಟಿ ರೂಪವೇ ಮಾನವ ದೇಹ. ಆಯಾ ಗುಣಗಳು ಸಮವಾಗಿರದೆ ಒಂದನ್ನೊಂದು ಮೀರಿಸಲು ಪ್ರಯತ್ನಿಸುವುವು. ಯಾವ ಗುಣವು ಹೆಚ್ಚಾಗಿ ಪ್ರಕಾಶಿಸುತ್ತಿರುವುದೋ ಆ ಗುಣದ ಪ್ರಭಾವದಿಂದ ವ್ಯಕ್ತಿಯು ಪ್ರವರ್ತಿಸುವನು. ದೇಹವೇ ಆತ್ಮ ಎಂಬ ಭಾವನೆಯನ್ನು ದೇಹಾತ್ಮ ಭಾವನೆ ಎನ್ನುವರು. ಪರಮಾತ್ಮನೇ ಆತ್ಮ ಎಂದು ಸಾಧನೆಯ ಮೂಲಕ ಅನುಭವಿಸುವವರಿಗೆ ಕ್ರಮವಾಗಿ ದೇಹಾತ್ಮ ಭಾವವು ದೂರವಾಗುವುದು. ಅಂದರೆ ನಾನು ದೇಹವಲ್ಲ, ಪರಮಾತ್ಮನ ಒಂದು ಅಂಶ. ಈ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಈ ದೇಹವೆಂಬ ಉಪಕರಣದ ಅವಶ್ಯಕತೆಯಿದೆ. ಇದನ್ನು ಉಪಯೋಗಿಸಿಕೊಂಡು ಈ ಜನನ ಮರಣ ಚಕ್ರದಿಂದ ಬಿಡುಗಡೆಯಾಗಬೇಕು ಎಂಬ ತೀವ್ರವಾದ ಆಕಾಂಕ್ಷೆಯ ಮತ್ತೊಂದು ಹೆಸರೇ ಮುಮುಕ್ಷತ್ವ. ನೀವೆಲ್ಲರೂ ಮೋಕ್ಷದ ಅಪೇಕ್ಷೆಯುಳ್ಳವರೇ. ಆದುದರಿಂದ ಎಲ್ಲರಿಗೂ ಬೇಕಾಗಿರುವುದು ಒಂದೇ ಫಲ. ಅದೇ ಆತ್ಮ ಸಾಕ್ಷಾತ್ಕಾರ ಎಂದು ಹೇಳಿದಾಗ ಆ ಸಭೆಯಲ್ಲಿನ ಮುಮುಕ್ಷುಗಳೇ ಅಲ್ಲದೆ ಅನೇಕ ಮಂದಿ ಭಕ್ತರು, ಯಾತ್ರಿಕರೂ ಸಹ ಸಂಭ್ರಮ ಆಶ್ಚರ್ಯಗಳಲ್ಲಿ ಮುಳುಗಿ ಸ್ವಲ್ಪ ಹೊತ್ತು ಆವಾಕ್ಕಾದರು.
ಶ್ರೀಪಾದರ ಪ್ರವಚನವನ್ನು ಕೇಳಿದಷ್ಟು ಹೊತ್ತು ಅವರವರ ಹೃದಯಗಳಿಗೆ ತಣ್ಣನೆಯ ಅಮೃತ ಬಿಂದುಗಳು ತಾಕಿ ಆಷಾಢ ಮಾಸದ ಮೊದಲ ತುಂತುರು ಮಳೆಯು ಬರಡು ಭೂಮಿಯನ್ನು ನೆನೆಸಿದಂತೆ ಎಲ್ಲರೂ ಪುಳಕಿತರಾಗಿ ಅವರನ್ನವರೇ ಮರೆತು ಹೋಗಿದ್ದರು. ಶ್ರೀಪಾದರು ಕೊನೆಯಲ್ಲಿ ಶಾಂತಿ ಮಂತ್ರಗಳನ್ನು ಹೇಳುತ್ತಿರಲು ಎಲ್ಲರೂ ದನಿಗೂಡಿಸಿದರು. ಎಲ್ಲರೂ ಜಯ ಜಯ ನಾದಗಳನ್ನು ಮಾಡುತ್ತಿರಲು ಶ್ರೀಪಾದರು ಹೀಗೆ ಹೇಳಿದರು: ಆರ್ಯರೇ, ಈವರೆಗೂ ತಿಳಿಸಿದ ಹಾಗೆ ಈ ಸತ್ಸಂಗದಲ್ಲಿ ವಿಷಯಗಳನ್ನು ಶ್ರವಣ ಮನನ ನಿಧಿ ಧ್ಯಾಸಗಳಿಂದ ಎಲ್ಲರೂ ಗ್ರಹಿಸಿರಿ. ನಾವು ಮನ ಬಂದ ಕಡೆ ಇರುವವರು ಆದುದರಿಂದ ದಿನವೂ ನಾವಿದ್ದರೂ ಇಲ್ಲದಿದ್ದರೂ ತಮ್ಮಲ್ಲಿ ಯಾರಾದರೊಬ್ಬರು ಈ ಸತ್ಸಂಗವನ್ನು ಮುಂದುವರೆಸಿರಿ ಎಂದು ಸೂಚಿಸಿದರು. ಸಾಧಕರೆಲ್ಲರೂ ಇದಕ್ಕೆ ಒಪ್ಪಿ ಸ್ವಾಮಿ ತಮ್ಮ ಮೃದು ಮಧುರ ಗಂಭೀರವಾದ ವಿಷಯ ವಿವರಣೆಗಳು ನಮಗೆ ಉಪಕರಿಸಿವೆ. ಗಂಭೀರವಾದ ವಿಷಯ ವಿವರಣೆಗಳು ನಮಗೆ ತುಂಬ ಉಪಕರಿಸಿವೆ. ತಮ್ಮ ದಯೆಯಿಂದ ಈ ಜ್ಞಾನಾಮೃತವನ್ನು ಸವಿಯುತ್ತಿದ್ದೇವೆ ಎಂದರು. ನಂತರ ಒಂದು ದಿನ ಶ್ರೀಪಾದರು ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತತ್ವ ಪ್ರಕಾಶಗಳ ಬಗ್ಗೆ ಹೇಳಿದಾಗ ಅವರವರ ಜ್ಞಾನವು ವಿಜ್ಞಾನಮಯವಾಗಿ ಬದಲಾಗುತ್ತಿರುವುದನ್ನು ತಿಳಿದುಕೊಂಡರು. ಸಿಂಗನ್ನದೊರ ಎಂಬ ಬೇಡನೊಬ್ಬನು ಅಲ್ಲಿರುವ ಕೆಲ ಮಹಾತ್ಮರಿಗೆ ಮತ್ತು ಕ್ಷೇತ್ರಕ್ಕೆ ಬಂದು ಹೋಗುವ ಭಕ್ತರಿಗೆ ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸು, ಹಣ್ಣುಗಳು, ಹೂವುಗಳು, ಅನೇಕ ವಿಧವಾದ ಎಲೆಗಳು, ಬಳ್ಳಿಗಳು, ವನಮೂಲಿಕೆಗಳು, ಬೇರುಗಳು, ಜೇನುತುಪ್ಪ ಮುಂತಾದ ಅಪರೂಪದ ವಸ್ತುಗಳನ್ನು ಆರಿಸಿ ತಂದು ಯಾರಿಗೆ ಯಾವುದು ಬೇಕೋ ಅದನ್ನು ಅವರಿಗೆ ಕೊಡುತ್ತಿದ್ದನು. ಕೆಲ ವಸ್ತುಗಳನ್ನು ಮಾರುತ್ತಿದ್ದನು. ಕಾಡಿನಿಂದ ಹೋಮಕ್ಕೆ ಬೇಕಾದ ಸಮಿತ್ತುಗಳನ್ನು, ಸೌದೆಯನ್ನು ತಂದುಕೊಡುತ್ತಿದ್ದನು. ಶ್ರೀಪಾದರು ಬಂದ ದಿನವೇ ಅವರ ರೂಪವನ್ನು ನೋಡಿ ಮಹಾತ್ಮರೆಂದು ತಿಳಿದುಕೊಂಡನು. ಇದು ತನ್ನ ಪೂರ್ವ ಪುಣ್ಯದಿಂದ ಉಂಟಾದ ಅದೃಷ್ಟವೆಂದು ಭಾವಿಸುತ್ತಾ ಪ್ರತಿದಿನವೂ ಶ್ರೀಪಾದರ ಬಳಿಯಲ್ಲಿ ತಪ್ಪದೇ ಸ್ವಲ್ಪ ಹೊತ್ತಾದರೂ ಕಳೆಯುತ್ತಿದ್ದನು. ಹೀಗೆ ಕೆಲವು ದಿನಗಳು ಕಳೆದ ನಂತರ ಕಂದಮೂಲ ಫಲಗಳನ್ನು ಶ್ರೀಪಾದರಿಗೆ ಕೊಟ್ಟು ಕೈಗಳನ್ನು ಜೋಡಿಸಿಕೊಂಡು ನಿಂತುಕೊಂಡಿದ್ದನು. ಶ್ರೀಪಾದರು ಪ್ರೇಮ ಮೂರ್ತಿಗಳೇ ಆದರೂ ಕೇಳುವುದಕ್ಕೆ ಸಂಕೋಚ ಉಂಟಾಗಿ ಹಾಗೆಯೇ ನಿಂತುಕೊಂಡಿರಲು ಶ್ರೀಪಾದರೇ ಅವನನ್ನು ಕುರಿತು, ಏನು ಸಿಂಗನ್ನದೊರ, ಏನೋ ಆಲೋಚಿಸಿಕೊಳ್ಳುತ್ತಿರುವೆ, ಹೇಳು, ಭಯವೇಕೆ, ನಿನಗೇನು ಬೇಕೋ ಕೇಳು, ಅಪಾರವಾದ ಸೇವೆಗಳನ್ನು ಮಾಡುತ್ತಿರುವೆ, ಆ ಮಲ್ಲಿಕಾರ್ಜುನ ಸ್ವಾಮಿಯ ದಯೆಯಿಂದ ನಿನಗೇನು ಕೊರತೆ ಇರುವುದಿಲ್ಲ ಎಂದರು. ಆಗ ಆ ಬೇಡನು ಶ್ರೀಪಾದರ ಕಾಲುಗಳನ್ನು ಹಿಡಿದುಕೊಂಡು, ಸ್ವಾಮಿ, ತಮಗೆ ತಿಳಿಯದಿರುವುದೇನಿದೆ, ನನಗೆ 6 ಜನ ಮಕ್ಕಳು, 4 ಗಂಡು 2 ಹೆಣ್ಣು. 4ನೆಯ ಮಗನು ಕುರುಡ, ಚಿಕ್ಕ ಮಗಳು ಮೂಕಿ. ಅವರ ಭವಿಷ್ಯವನ್ನು ಊಹಿಸಿಕೊಂಡಾಗಲೆಲ್ಲ ನನ್ನ ಹೃದಯ ಒಡೆದು ಹೋಗುತ್ತದೆ. ಸ್ವಾಮಿ, ದಿನ ಬೆಳಗಾದರೆ ಹೊಟ್ಟೆಪಾಡಿಗಾಗಿ ಕಾಡು ಮೃಗಗಳ ಮಧ್ಯೆ ತಿರುಗುವ ನಮಗೆ ತಾವು ಹೇಳುವ ವೇದಾಂತ ವಿಷಯಗಳು ಅರ್ಥವಾಗದೇ ಇದ್ದರೂ ಈ ಶರೀರಗಳು ಯಾರಿಗೂ ಶಾಶ್ವತವಲ್ಲ ಎಂದು ತಿಳಿಯುತ್ತಲೇ ಇದೆ. ಅವಿವೇಕಿಗಳಾದ ನಮಗೆ ತಾವು ಹೇಳುವ ಪ್ರೀತಿ, ಅಹಿಂಸೆ ಎಂಬ ವಿಷಯಗಳು ನಮ್ಮ ಜೀವನಕ್ಕೆ ತುಂಬ ದೂರ. ನಾನು ಮನೆಗೆ ಹೋಗಿ ತಾವು ಹೇಳಿದ ವಿಷಯಗಳನ್ನೇ ಆಲೋಚಿಸುತ್ತಿರುತ್ತೇನೆ. ಹೀಗೆ ಆಲೋಚಿಸುವಾಗ ನನ್ನ ಹೆಂಡತಿಯು ಇದೇನೆಂದು ಕೇಳಿದಳು. ಆಗ ನನ್ನ ಹೆಂಡತಿಗೆ ಸ್ವಾಮಿಗಳು ದೊಡ್ಡ ಮಹಾತ್ಮರೆಂದು ಪ್ರೀತಿಯುಳ್ಳವರೆಂದೂ ಹೇಳಿದೆನು. ಆಗ ಆಕೆಯು, ಹೆಂಗಸರಾದ ನಾವು ಸಾಧು ಸನ್ಯಾಸಿಗಳ ಬಳಿಗೆ ಹೋಗಲಾರೆವು. ಅಂತಹ ಶ್ರೇಷ್ಠ ಸ್ವಾಮಿಯನ್ನು ನಾನು ಮಕ್ಕಳು ನೋಡಬೇಡವೇ, ನೀನೊಬ್ಬನೇ ನೋಡಿದರೆ ಸಾಕೇನು ಎಂದು ಕೇಳಿದಳು. ಸ್ವಾಮಿ, ತಾವೇನಾದರೂ ದಯೆ ತೋರಿಸಿದರೆ ನೀವು ಯಾವಾಗ ಅಂದರೆ ಅವಾಗ ನನ್ನ ಗುಡಿಸಲಿಗೆ ಕರೆದುಕೊಂಡು ಹೋಗುತ್ತೇನೆ. ನನ್ನ ಹೆಂಡತಿ ಮತ್ತು ಮಕ್ಕಳು ತಮ್ಮನ್ನು ನೋಡಿಬಿಟ್ಟರೆ ಮತ್ತೆ ಯಾವಾಗಲೂ ನನಗೆ ಅಡ್ಡಪಡಿಸುವುದಿಲ್ಲ. ಎಷ್ಟು ದಿನವಾದರೂ ತಮ್ಮ ಸೇವೆಯನ್ನು ಮಾಡಲು ಒಪ್ಪಿಕೊಳ್ಳುತ್ತಾಳೆ.
ನನ್ನ ಪ್ರಾರ್ಥನೆಯನ್ನು ಕೇಳಿ ದಯಮಾಡಿಸಿ ಸ್ವಾಮಿ. ಅಲ್ಲಿಯೂ ಸಹ ಹಣ್ಣು ಹಂಪಲು, ಜೇನುತುಪ್ಪ ಇವುಗಳನ್ನೇ ತಿನ್ನಬಹುದು ಎಂದು ಕೈಗಳನ್ನು ಹಿಡಿದುಕೊಂಡು ಬೇಡಿಕೊಳ್ಳುವಷ್ಟೂ ಹೊತ್ತು ಶ್ರೀಪಾದರು ಮುಗುಳ್ನಗೆಯನ್ನು ಬೀರುತ್ತಿದ್ದರು. ಶ್ರೀಪಾದರಿಗೆ ಅವನ ಮೇಲೆ ದಯೆಯುಂಟಾಯಿತು. ಕೂಡಲೇ ಶ್ರೀಪಾದರು ಬ್ರಹ್ಮಚಾರಿ ನಿರ್ಮಲಾನಂದರೊಂದಿಗೆ, ಬ್ರಹ್ಮಚಾರಿ ಸಿಂಗನ್ನನು ಇಷ್ಟಾಗಿ ಬೇಡುತ್ತಿದ್ದರೆ ನನಗೆ ಅವರ ಮನೆಗೆ ಹೋಗಬೇಕೆನ್ನಿಸುತ್ತಿದೆ, ಆದರೆ ನೀನೇನು ಹೇಳುವೆ ಎಂದು ಕೇಳಿದಾಗ, ಅದಕ್ಕವರು, ಸ್ವಾಮಿ, ತಮ್ಮ ಅಪ್ಪಣೆ, ಬೇರೆ ಅಭಿಪ್ರಾಯವೇ ಇಲ್ಲ ಎಂದ ಕೂಡಲೇ ಶ್ರೀಪಾದರು ಎದ್ದು ನಿಂತು, ಸಿಂಗಣ್ಣ ಹೋಗೋಣ ನಡೆ ಎನ್ನಲು ಆ ಬ್ರಹ್ಮಚಾರಿಗಳು ಇವರನ್ನು ಅನುಸರಿಸಿದರು. ಮುಂದೆ ಸಿಂಗಣ್ಣ, ಹಿಂದೆ ಶ್ರೀಪಾದರು, ಅವರ ಹಿಂದೆ ಬ್ರಹ್ಮಚಾರಿಗಳು ಹೊರಟರು. ಮನೆಯಲ್ಲಿ ಮೊದಲು ತಿಳಿಸದೆ ಶ್ರೀಪಾದರನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಈ ಬೇಡನು ತನ್ನ ಹೆಂಡತಿಯನ್ನು, ಓ ಲಚ್ಚಿ, ಎಲ್ಲಿರುವೆ, ಬೇಗ ಬಾರೆ ಎಂದು ಜೋರಾಗಿ ಕೂಗಿದನು. ಓ ಬಂದೆ ಎನ್ನುತ್ತಾ ಹೆಂಡತಿ ಮಕ್ಕಳೆಲ್ಲರೂ ಓಡೋಡಿ ಬಂದರು. ಶ್ರೀಪಾದರನ್ನು ಕುಳಿತುಕೊಳ್ಳಲು ಹೇಳಬೇಕಾದರೆ ಅವರ ಮನೆಯಲ್ಲಿ ಒಂದೇ ಒಂದು ಬಿದಿರಿನ ಮಂಚವಿತ್ತು. ಅದನ್ನೇ ಸರಿಯಾಗಿ ಹಾಕಿ, ಸ್ವಾಮಿ ದಯವಿಟ್ಟು ಕುಳಿತುಕೊಳ್ಳಿ ಎಂದು ಹೇಳಿದಾಗ ಶ್ರೀಪಾದರು ಪ್ರಸನ್ನರಾಗಿ ಬಂದು ಕುಳಿತುಕೊಂಡರು. ಈಚಲ ಎಲೆಗಳಿಂದ ಮಾಡಿದ ಚಾಪೆಯ ಮೇಲೆ ಬ್ರಹ್ಮಚಾರಿಗಳು ಕುಳಿತುಕೊಂಡರು. ನಂತರ ಸಿಂಗನ್ನನು ತನ್ನ ಹೆಂಡತಿಯನ್ನು, ಲಚ್ಚಿ, ಶ್ರೀ ಸ್ವಾಮಿಯವರನ್ನು ಶ್ರೀಪಾದ ಶ್ರೀವಲ್ಲಭರೆಂದು ಕರೆಯುತ್ತಾರೆ. ಅವರ ಸಿರಿಪಾದವನ್ನು ನಮ್ಮ ಮನೆಯಲ್ಲಿ ಇಟ್ಟಿರುವರು. ಇನ್ನು ನೋಡು ನಮ್ಮ ಅದೃಷ್ಟವು ಹೇಗೆ ಬದಲಾಗುವುದೋ ಎಂದನು. ಅವನ ಹೆಂಡತಿಯು ಸ್ವಾಮಿಗಳ ಬಳಿಗೆ ಬಂದು, ಸ್ವಾಮಿ, ನಮ್ಮನ್ನು ದಯೆಯಿಂದ ಕಾಣಿರಿ. ಕಾಡು ಮನುಷ್ಯರು ನಾವು, ನಮಗೆ ಯಾವ ಮರ್ಯಾದೆಗಳು ಗೊತ್ತಿಲ್ಲ ಎನ್ನುತ್ತಾ ಬಗ್ಗಿ ನಮಸ್ಕಾರವನ್ನು ಮಾಡಿದಳು. ಶ್ರೀಪಾದರು ಮುಗುಳ್ನಗೆಯಿಂದ ಅವರ ಮೇಲೆ ತಮ್ಮ ಅಮೃತ ದೃಷ್ಟಿಯನ್ನು ಬೀರಿದರು. ಅಷ್ಟರಲ್ಲಿ ಬ್ರಹ್ಮಚಾರಿ ನಿರ್ಮಲಾನಂದರು, ಸಿಂಗಣ್ಣ, ಶ್ರೀ ಸ್ವಾಮಿಯವರ ಕಾಲುಗಳನ್ನು ತೊಳೆದು ಪೂಜಿಸಿರಿ ಎಂದು ಹೇಳಿದಾಗ ಆಕೆಯು ಮಡಕೆಯಲ್ಲಿ ನೀರನ್ನು ತಂದಳು. ಮಕ್ಕಳು ಕೆಲವು ಕಾಡಿನ ಹೂಗಳನ್ನು ತಂದರು. ಎಲ್ಲವನ್ನೂ ದೊಡ್ಡ ದೊಡ್ಡ ಎಲೆಗಳಲ್ಲಿಟ್ಟುಕೊಂಡು ಆ ಬೇಡನು ಬ್ರಹ್ಮಚಾರಿಗಳನ್ನು ಕುರಿತು, ಸ್ವಾಮಿ, ಪೂಜೆಯನ್ನು ಹೇಗೆ ಮಾಡಬೇಕೋ ಹಾಗೆ ನಮ್ಮಿಂದ ಮಾಡಿಸಿರಿ ಎಂದು ಕೇಳಿದಾಗ ಮೊದಲು ಸ್ವಾಮಿಯವರ ಕಾಲುಗಳನ್ನು ತೊಳೆಸಿದರು. ಆ ನೀರನ್ನು ಪಕ್ಕಕ್ಕೆ ತೆಗೆಸಿ ಹೂಗಳಿಂದ ಪೂಜೆಯನ್ನು ಮಾಡಿಸಿದರು. ನೈವೇದ್ಯಕ್ಕೆ ಜೇನುತುಪ್ಪದಲ್ಲಿ ನೆನೆಸಿರುವ ಕೆಲವು ಹಣ್ಣುಗಳನ್ನು ದೊಡ್ಡ ಎಲೆಯಲ್ಲಿ ಬಡಿಸಿದರು. ನಂತರ ಎಲ್ಲರನ್ನೂ ನಮಸ್ಕರಿಸುವಂತೆ ಮಾಡಿದರು. ಹಾಗೆ ನಮಸ್ಕಾರಗಳನ್ನು ಮಾಡುವಾಗ ತನ್ನ 4ನೆಯ ಮಗನು ಕುರುಡನೆಂದು ಸ್ವಾಮಿಗಳಿಗೆ ತೋರಿಸಿದನು. ಆ ಕುರುಡನು ಬಗ್ಗಿ ಶ್ರೀಪಾದರ ಕಾಲುಗಳನ್ನು ಮುಟ್ಟಿ ನಮಿಸಿ, ನಂತರ ಆ ಕೈಗಳನ್ನು ತನ್ನ ಕಣ್ಣುಗಳಿಗೆ ಒತ್ತಿಕೊಂಡ ಕೂಡಲೇ ಆತನಿಗೆ ದೃಷ್ಟಿಯು ಬಂದಿತು. ಇದರಿಂದ ಎಲ್ಲರೂ ಆಶ್ಚರ್ಯಚಕಿತರಾಗಿ ನಂತರ ಮಾತು ಬಾರದ ತನ್ನ ಮಗಳನ್ನು ಕರೆದುಕೊಂಡು ಬಂದು ಸ್ವಾಮಿಯವರಿಗೆ ನಮಸ್ಕಾರವನ್ನು ಮಾಡಿಸಿದನು. ನೈವೇದ್ಯಕ್ಕಾಗಿ ಇಟ್ಟಿದ್ದ ಹಣ್ಣುಗಳಲ್ಲಿ ಒಂದು ನೇರಳೆ ಹಣ್ಣನ್ನು ಪ್ರಸಾದವಾಗಿ ಶ್ರೀಪಾದ ಸ್ವಾಮಿಯವರೇ ಆ ಹುಡುಗಿಯ ಕೈಯಲ್ಲಿಟ್ಟು, ತಿಂದು ನೋಡಿ ರುಚಿಯನ್ನು ಹೇಳು ಎಂದರು. ಆ ಹುಡುಗಿಯು ಆ ಹಣ್ಣನ್ನು ತಿಂದು ಇದು ಸಿಹಿಯಾಗಿದೆ ಎಂದು ಮಾತನಾಡಿದಳು. ಆ ಬೇಡ ದಂಪತಿಗಳ ಆನಂದಕ್ಕೆ ಪಾರವೇ ಇಲ್ಲ. ಬ್ರಹ್ಮಚಾರಿಗಳಿಗೂ ಆಶ್ಚರ್ಯ, ಆನಂದವಾಯಿತು. ಇಂತಹ ಮಹಾಶಕ್ತಿ ಸಂಪನ್ನರಾದ ಸ್ವಾಮಿಗಳ ಒಡನಾಟವು ಎಷ್ಟೋ ಜನ್ಮಗಳ ಪುಣ್ಯದಿಂದಲೇ ದೊರೆತಿದೆ ಎಂದು ಹೇಳಿದನು. ಕೂಡಲೇ ಶ್ರೀಪಾದರು, ನಿರ್ಮಲಾನಂದ, ಈ ಲೀಲೆಗಳನ್ನು ನಾವು ಈ ಪ್ರದೇಶದಲ್ಲಿ ಇರುವವರೆಗೆ ಯಾರಿಗೂ ಹೇಳಬಾರದು ಎಂದು ಆಜ್ಞಾಪಿಸಿದರು. ಹಾಗೆಯೇ ನಡೆದುಕೊಳ್ಳುತ್ತೇವೆಂದು ಎಲ್ಲರೂ ತಲೆಯಾಡಿಸಿದರು. ನಂತರ ಶ್ರೀಪಾದ ಸ್ವಾಮಿಯವರಿಗೆ ಜೇನುತುಪ್ಪದಲ್ಲಿ ನೆನೆಸಿರುವ ಹಣ್ಣುಗಳನ್ನು, ಜೇನುತುಪ್ಪವನ್ನು ಫಲಾಹಾರಕ್ಕಾಗಿ ಕೊಟ್ಟರು. ಅವರು ಸ್ವಲ್ಪ ಮಟ್ಟಿಗೆ ಸ್ವೀಕರಿಸಿ ಉಳಿದದ್ದನ್ನೆಲ್ಲ ಪ್ರಸಾದವಾಗಿ ಹಂಚುವಂತೆ ಹೇಳಿದರು. ನಂತರ ಶ್ರೀಪಾದರು
ಮಠಕ್ಕೆ ಹೊರಡಲು ಸಿದ್ಧರಾದಾಗ ಆ ಬೇಡನು ಮತ್ತೆ ನಮಸ್ಕರಿಸಿಕೊಂಡು, ಸ್ವಾಮಿ, ಈ ಜನ್ಮಕ್ಕಿಷ್ಟು ಸಾಕು. ನನಗೆ ಇನ್ನು ಮುಂದೆ ಜನ್ಮಗಳೇ ಇಲ್ಲದಂತೆ ಮಾಡು. ನೀನು ಬಯಸಿದರೆ ಏನಾದರೂ ಮಾಡಬಲ್ಲೆ. ತಂದೆಯೇ, ನೀನು ಸಾಕ್ಷಾತ್ ತಂದೆಯೇ, ನೀನು ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನೇ ಎನ್ನುತ್ತಿದ್ದರೆ ಅವನ ಪೂರ್ವಜನ್ಮಗಳೆಲ್ಲ ಶ್ರೀಪಾದರ ಮನೋದೃಷ್ಟಿಗೆ ಕಾಣಿಸಿದವು. ಆ ಬೇಡನು ಒಂದಾನೊಂದು ಜನ್ಮದಲ್ಲಿ ವೇದಾಂತಗಳನ್ನು ತಿಳಿದ ಶ್ರೇಷ್ಠ ಪಂಡಿತ ಮತ್ತು ಅಧ್ಯಾಪಕ. ತಾನು ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡಿದವನೆಂದು ಗರ್ವಪಡುತ್ತಿದ್ದ. ಅವನ ಹೆಸರು ಕಾಶಿ ವಿಶ್ವನಾಥ ಪಂಡಿತ. ಎಲ್ಲರಿಂದಲೂ ಹೊಗಳಿಸಿಕೊಳ್ಳುತ್ತಿದ್ದನು. ತನ್ನ ಶಿಷ್ಯರು ವಿದ್ಯೆಯಲ್ಲಿ ತನಗಿಂತಲೂ ಮುಂದೆ ಹೋಗಬಾರದೆಂಬ ದುರಾಭಿಪ್ರಾಯವಿತ್ತು. ಯಾವ ಗುರುವಾದರೂ ತನ್ನ ಶಿಷ್ಯನು ಉತ್ತಮನಾಗಬೇಕೆಂದು, ಆಗಲೇ ಗುರುವಿಗೆ ಒಳ್ಳೆಯ ಹೆಸರು ಪ್ರತಿಷ್ಠೆಗಳು ಬರಬೇಕೆಂದು ವಿದ್ಯೆಯನ್ನು ಕಲಿಸಬೇಕು. ಹಾಗಲ್ಲದೆ ವ್ಯತಿರೇಕವಾದ ಕುತ್ಸಿತ ಬುದ್ಧಿಯಿರುವ ಅಧ್ಯಾಪಕನಿಗೆ ಮುಂದಿನ ಜನ್ಮದಲ್ಲಿ ವಿದ್ಯೆಯಲ್ಲಿ ಆಸಕ್ತಿ ಇರುವುದಿಲ್ಲ. ಆ ಕಾರಣದಿಂದ ಮುಂದಿನ ಜನ್ಮದಲ್ಲಿ ಕ್ಷತ್ರಿಯನಾದ. ಗೋವರ್ಧನ ವರ್ಮ ಎಂಬ ಹೆಸರಿನಿಂದ ದಕ್ಷಿಣದ ಮದುರೈ ನಗರದ ರಾಜನಾದ. ಆದರೆ ರಾಜೋಚಿತವಾಗಿ ಧಾರಾಳವಾಗಿ ದ್ರವ್ಯವನ್ನು ದಾನ ಮಾಡದೆ ಜಿಪುಣನಾಗಿದ್ದ ಕಾರಣದಿಂದ ಮುಂದಿನ ಜನ್ಮದಲ್ಲಿ ಕಳಿಂಗಪಟ್ಟಣದಲ್ಲಿ ಸೋಮದತ್ತನೆಂಬ ವೈಶ್ಯನಾಗಿ ಹುಟ್ಟಿದ. ಆ ಜನ್ಮದಲ್ಲಿಯೂ ವೈಶ್ಯ ಜಾತಿಯ ಲಕ್ಷಣಗಳನ್ನು ಹೊಂದಿ ದಾನ ಧರ್ಮಗಳನ್ನು ಮಾಡದೆ ಧನ ಸಂಪಾದನೆಯಲ್ಲಿ ಆಸಕ್ತಿಯನ್ನು ಹೊಂದಿ ಎಲ್ಲರಿಗೂ ಅದನ್ನೇ ಹೇಳುತ್ತಿದ್ದನು. ಇದರಿಂದ ಮುಂದಿನ ಜನ್ಮದಲ್ಲಿ ತಿರುವನಂತಪುರದಲ್ಲಿ ನಾರಾಯಣನೆಂಬ ರೈತನಾಗಿ ಹುಟ್ಟಿದ. ಆ ಜನ್ಮದಲ್ಲಿ ತನ್ನ ಧರ್ಮವನ್ನು ಅನುಸರಿಸದೆ ಮೀನುಗಳನ್ನು ಹಿಡಿಯುವುದರಲ್ಲಿ ಆನಂದ ಪಡುತ್ತಿದ್ದ ಕಾರಣ ಮುಂದಿನ ಜನ್ಮದಲ್ಲಿ ಕಾಶಿಯಲ್ಲಿ ಶಿವನೆಂಬ ಹೆಸರಿನಿಂದ ನಾವಿಕನಾದ. ಜನರನ್ನು ದೋಣಿಯಲ್ಲಿ ಹತ್ತಿಸಿಕೊಂಡು ಗಂಗಾ ನದಿಯಲ್ಲಿ ತಿರುಗಿಸುತ್ತಾ ಅದರಿಂದ ಬಂದ ದ್ರವ್ಯದಿಂದ ತೃಪ್ತಿ ಪಡದೆ ಇನ್ನೂ ಬೇಕೆಂದು ಪೀಡಿಸುತ್ತಿದ್ದ. ಸಾಧು ಸಂತರನ್ನೂ ಕೇಳುತ್ತಿದ್ದ. ಆ ಕಾರಣದಿಂದ ಮುಂದಿನ ಜನ್ಮದಲ್ಲಿ ವಿಂಧ್ಯಾಚಲ ಕಾಡಿನಲ್ಲಿ ರಾವಣನೆಂಬ ಬೇಡನಾಗಿ ಜನ್ಮಿಸಿದ. ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿದ್ದರೂ ಸಹ ಹಿಂದಿನ ಜನ್ಮದ ಕಾಶಿವಾಸದ ಫಲದಿಂದ ದುಷ್ಟ ಬುದ್ಧಿಯಿಲ್ಲದೆ ಕಾಡಿನಲ್ಲಿ ನಡೆಯುವವರ ಸೇವೆಯನ್ನು ಮಾಡುತ್ತಿದ್ದ. ದಾರಿಯನ್ನು ತೋರಿಸುತ್ತಿದ್ದ. ಆ ಕಾರಣದಿಂದ ಈ ಜನ್ಮದಲ್ಲಿ ಶ್ರೀಶೈಲದಲ್ಲಿ ಬೇಡನಾಗಿ ಹುಟ್ಟಿ ಇಂತಹ ಸದ್ಬುದ್ಧಿಯಿಂದ ನಡೆದುಕೊಳ್ಳುತ್ತಿದ್ದಾನೆ. ಇವನಿಗೆ ಇನ್ನೊಂದು ಹೀನ ಜನ್ಮವನ್ನೆತ್ತುವ ಅವಶ್ಯಕತೆ ಇದೆ. ಆದುದರಿಂದ ಮುಕ್ತಿಯ ಮಾತೇ ಇಲ್ಲ. ಶ್ರೀಪಾದರು ಇವುಗಳನ್ನೆಲ್ಲ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡುತ್ತಿರುವುದರಿಂದ, ಸಿಂಗಣ್ಣ, ನೀನು ತುಂಬ ಅದೃಷ್ಟವಂತ. 6 ಜನ್ಮಗಳಿಂದ ಪುಣ್ಯಕ್ಷೇತ್ರಗಳಲ್ಲಿಯೇ ಹುಟ್ಟಿ ವಾಸಿಸುತ್ತಿರುವೆ. ಸದ್ಗುರುವಿನಲ್ಲಿ ಭಕ್ತಿಯೂ ಲಭಿಸಿದೆ. ಮುಂಬರುವ 2 ಜನ್ಮಗಳಲ್ಲಿಯೂ ನನ್ನ ದರ್ಶನವೂ ಸಿಗುತ್ತದೆ. ಆಗ ಮುಕ್ತಿಯ ಬಗ್ಗೆ ಆಲೋಚಿಸೋಣ ಎನ್ನುತ್ತಾ ಆಶೀರ್ವದಿಸಿದರು. ಆ ಬೇಡನು ಸಂತೋಷದಿಂದ, ಸ್ವಾಮಿ, ನಿಮ್ಮ ಅನುಗ್ರಹವು ನನಗಿದೆ ಎಂದಿರುವಿರಿ. ನನಗೆ ಅಷ್ಟು ಸಾಕು. ಎಷ್ಟು ಜನ್ಮಗಳನ್ನಾದರೂ ಎತ್ತುವೆನು ಎನ್ನುತ್ತಿರಲು ಎಲ್ಲರೂ ನಗುತ್ತಿದ್ದರು. ನಿಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಎಂದು ಆಶೀರ್ವದಿಸಿ ಶ್ರೀಪಾದರು ಹೊರಟು ಮಠವನ್ನು ಸೇರಿದರು. ನಿರ್ಮಲಾನಂದರು ಮನಸ್ಸಿನಲ್ಲಿ ಈ ಸಿಂಗಣ್ಣನಿಗೆ ಮುಂಬರುವ ಜನ್ಮಗಳಲ್ಲಿ ದರ್ಶನವಿದೆ ಎಂದರು. ಆದರೆ ನನ್ನ ಗತಿಯೇನೋ? ನನಗೂ ಸಹ ಹಾಗೇ ಆಶೀರ್ವದಿಸಿದರೆ ನಾನು ಧನ್ಯ ಎಂದುಕೊಂಡನು. ಹೀಗೆಂದು ಶ್ರೀ ವಿಠಲ್ ಬಾಬಾಜಿಯವರು ಹೇಳಿದಾಗ ಕೇಳುತ್ತಿದ್ದ ನಮಗೆಲ್ಲರಿಗೂ ಶ್ರೀ ಗುರುಚರಿತ್ರೆಯಲ್ಲಿರುವ 7 ಗೆರೆಗಳನ್ನು ದಾಟಿ 7 ಜನ್ಮಗಳ ವಿಶೇಷಗಳನ್ನು ವಿವರಿಸಿದ ದಲಿತನ ಕಥೆಯು ಅರ್ಥವಾಯಿತು. ಆದರೆ ಒಂದು ಸಂದೇಹ, ಇನ್ನೂ ನಿಧಾನವೇಕೆ? ನಾನು ಉತ್ಸಾಹದಿಂದ, ಬಾಬಾಜಿಯವರೇ, ತಾವು ಕೋಪಗೊಳ್ಳದೆ
ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಶ್ರೀ ನರಸಿಂಹ ಸರಸ್ವತಿಗಳು ಭಸ್ಮವನ್ನು ಚೆಲ್ಲಿ ವೇದಗಳನ್ನು ಹೇಳಿಸಿದ ದಲಿತನು ಇವನೇ ಅಲ್ಲವೇ? ಅವನನ್ನು ಶ್ರೀ ಗುರುಗಳು ಈ ಜನ್ಮದಲ್ಲಲ್ಲ, ನೀನು ನಿತ್ಯವೂ ಪಾಪನಾಶ ತೀರ್ಥದಲ್ಲಿ ಸ್ನಾನ ಮಾಡಿ ಪರಿಶುದ್ಧನಾಗಿ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟುವೆ ಎಂದು ಆಶೀರ್ವದಿಸಿದರಲ್ಲವೇ? ಮತ್ತೆ ಯಾವ ಅವತಾರದಲ್ಲಿ ಸೇವಕನಾದನು ಎಂಬುವುದು ಅರ್ಥವಾಗಲಿಲ್ಲ. ದಯವಿಟ್ಟು ಸದ್ಗುರುವಿನ ಸೇವಾ ಫಲವು ವ್ಯರ್ಥವಾಗುವುದಿಲ್ಲ ಎಂಬ ವಿಷಯವನ್ನು ಸ್ವಲ್ಪ ವಿವರಿಸಿರಿ ಎಂದು ಪ್ರಾರ್ಥಿಸಿದಾಗ ಶ್ರೀ ಬಾಬಾಜಿಯವರು ಒಂದು ಸಲ ಪಕಪಕ ನಕ್ಕು, ಇದೆಲ್ಲ ಅರ್ಥವಾದವರಿಗೆ ಅದೇಕೆ ಅರ್ಥವಾಗುವುದಿಲ್ಲ? ಶ್ರೀ ಸಾಯಿಬಾಬಾ ನಾನಾ ಸಾಹೇಬ್ ಚಂದೋರ್ಕರ್ನೊಂದಿಗೆ ನಿನದು ನನದು 3 ಜನ್ಮಗಳ ಬಂಧ ಎಂದು ಹೇಳಿದ್ದಾರಲ್ಲವೇ, ಅವನೇ ಇವನು ಎಂದರು. ಎಲ್ಲರೂ ಆನಂದ ಆಶ್ಚರ್ಯಗಳಿಂದ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಎಂದು ಹೇಳಿದೆವು. ಶ್ರೀಪಾದರ ಲೀಲೆಗಳು ಅಮೋಘ ಅಪಾರ. ಆ ದೇವನ ನಾಮಸ್ಮರಣೆಯನ್ನು ಮಾಡಿದರೂ ಸಾಕು, ನಮ್ಮನ್ನು ಬಿಡದೆ ಜನ್ಮ ಜನ್ಮಾಂತರಗಳವರೆಗೂ ಕಾಪಾಡಿ ತನ್ನ ಸನ್ನಿಧಾನವನ್ನು ಕೊಡುತ್ತಾನೆ ಎಂಬುದು ಅಕ್ಷರ ಸತ್ಯ. ಇಲ್ಲಿಗೆ 8ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.